ಪ್ರಶ್ನೆ 1. ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು? ಉತ್ತರ: ಶತ್ರು ಪಡೆಯ ವೈಜ್ಞಾನಿಕ ದಾಳಿಯಿಂದ ವಿಮಾನವು ಚೂರಾಗಿ ಸಮುದ್ರದಲ್ಲಿ ಬಿದ್ದ ವೈದ್ಯ ರಾಹಿಲನು ಈಜಿ ದಡ ಸೇರುತ್ತಾನೆ. ಕಾಲಿಗೆ ತೀವ್ರ ಪೆಟ್ಟಾಗಿದ್ದರಿಂದ ಹೆಚ್ಚು ದೂರ ನಡೆಯಲಾರದೆ ಅಲ್ಲಿಯೇ ಸಮೀಪದಲ್ಲಿದ್ದ ಶತ್ರು ದೇಶದ ಮುದುಕಿಯ ಮನೆಯಲ್ಲಿ ಆಶ್ರಯ ಪಡೆದು ಹೆರಿಗೆ ನೋವಿನಿಂದ ಬಳಲುತ್ತಿದ್ದ ಮುದುಕಿಯ ಸೊಸೆಯ ಜೀವವನ್ನು ಉಳಿಸುತ್ತಾನೆ. ಶತ್ರು ಸೈನಿಕರನ್ನು ಹುಡುಕುತ್ತಾ ಬಂದ ತನ್ನ ದೇಶದ ಸೈನಿಕರಿಂದ ಮುದುಕಿಯು ರಾಹಿಲನನ್ನು ರಕ್ಷಿಸುತ್ತಾಳೆ. ಒಂದೆರಡು ದಿನಗಳಲ್ಲಿ ಪರಸ್ಪರ ವಿಶ್ವಾಸ ಬೆಳೆದು ರಾಹಿಲನು ಮತ್ತು ಮುದುಕಿ ಪರಸ್ಪರ ಮಾತನಾಡುತ್ತಿದ್ದಾಗ, ಈಗ ನಿಮ್ಮ ಮಗನೆಲ್ಲಿದ್ದಾನಮ್ಮ ಎಂದು ರಾಹಿಲ್ ವಿಚಾರಿಸುತ್ತಾನೆ. ಆಗ ಮುದುಕಿಯು, ಯುದ್ಧಕ್ಕೆ ಹೋಗಿದ್ದಾನೆ. ನನ್ನ ಮಗನಿನ್ನು ಚಿಕ್ಕ ಹುಡುಕನಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂತಿರುಗಲಿಲ್ಲ. ಎದೆ ತುಂಬಾ ಬೂದಿ ಮುಚ್ಚಿದ ಕೆಂಡ, ಎದೆಯ ಗಾಯ ಇಂದಿಗೂ ಇದೆ ನೋಡು. ಎಲ್ಲ ದುಃಖ